ಇವತ್ತು ನಾವು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಬಟರ್ ಕುಕ್ಕೀಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ಗೆ ನಾನು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. 70 ಗ್ರಾಮ್ ಅಷ್ಟು, ಅಂದರೆ 5 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ. ಇದು ಬೆಣ್ಣೆ ನಾನು ಉಪ್ಪಿಲ್ಲದೆ ಇರೋವಂಥ ಬೆಣ್ಣೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ. 40 ಗ್ರಾಮ್ ಅಷ್ಟು, ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ. ಬೆಣ್ಣೆ ಜೊತೆ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ವೆನಿಲಾ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮೈದಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ 80 ಗ್ರಾಮ್ ಅಷ್ಟು, ಅಂದರೆ 1/4 ಕಪ್ಪು ಮತ್ತು 3 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಮೈದಾನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 3 ಬ್ಯಾಚ್ ಮಾಡಿಕೊಂಡು ನಾನು ಮೈದಾನ ಆ್ಯಡ್ ಮಾಡ್ತಿದ್ದೀನಿ. ಒಟ್ಟಿಗೆ ಹಾಕ್ಕೊಂಡ್ರೆ ಗಂಟಾಗುತ್ತೆ, ಅದಕ್ಕೋಸ್ಕರ. ಈಗ ಬ್ಯಾಟರ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಸಿ ಹಾಲು 15 ಗ್ರಾಮ್, ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಈಗ ನಮಗೆ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ನಾನು ಅದನ್ನು ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಥರ ಕುಕ್ಕೀಸ್ ಮಾಡ್ತಾಯಿದ್ದೀನಿ. ಒಂದು ವೆನಿಲಾ ಬಟರ್ ಕುಕ್ಕೀಸ್, ಇನ್ನೊಂದು ಚಾಕ್ಲೇಟ್ ಕುಕ್ಕೀಸ್. ಈಗ ವೆನಿಲಾ ಬಟರ್ ಕುಕ್ಕೀಸ್ ಮಾಡ್ಕೊಂಡು ರೆಡಿಯಾಗಿದೆ. ಈಗ ನಾನು ಚಾಕ್ಲೇಟ್ ಕುಕ್ಕೀಸ್ಗೆ ಸೇಮ್ ಏನು ವೆನಿಲಾ ಕುಕ್ಕೀಸ್ಗೆ ಮೆಷರ್ಮೆಂಟ್ ಇತ್ತೋ ಸೇಮ್ ಅದನ್ನೇ ಹಾಕ್ಕೊತಾ ಇದ್ದೀನಿ. ಅಂದರೆ ಬೆಣ್ಣೆ ತೊಗೊಂಡಿರೋದು 70 ಗ್ರಾಮ್ ಅಷ್ಟು, ಅಂದರೆ 5 ಟೇಬಲ್ ಸ್ಪೂನ್ ಅಷ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ. 40 ಗ್ರಾಮ್ ಅಷ್ಟು, ಅಂದರೆ 6 ಟೇಬಲ್ ಸ್ಪೂನ್ ಅಷ್ಟು. ಅದು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಕೋಕೋ ಪೌಡರ್ನ ಹಾಕ್ಕೊತಾ ಇದ್ದೀನಿ. 10 ಗ್ರಾಮ್ ಅಷ್ಟು, ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನಂತರ ಮೈದಾನ ಹಾಕ್ಕೊತಾ ಇದ್ದೀನಿ. ಸೇಮ್ ವೆನಿಲಾ ಕುಕ್ಕೀಸ್ಗೆ ಹೇಗೆ ಮಾಡಿದ್ನೋ ಅದೇ ಥರ 3 ಬ್ಯಾಚಲ್ಲಿ ಮೈದಾನ ಹಾಕ್ಕೊತಾ ಇದ್ದೀನಿ. 80 ಗ್ರಾಮ್ ಅಷ್ಟು, ಅಂದರೆ 1/4 ಕಪ್ಪು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 15 ಗ್ರಾಮ್ ಅಷ್ಟು. ಹೀಗೆ ಹಾಲು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಹೇಗೆ ಅಂದರೆ, ನಾವು ಪೈಪಿಂಗ್ ಬ್ಯಾಗಲ್ಲಿ ನಾವು ಕುಕ್ಕೀಸ್ಗೆ ಶೇಪ್ ಕೊಡ್ತಿರೋದ್ರಿಂದ ಇದ್ರದ್ದು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿನೂ ಇರಬಾರ್ದು, ತೆಳುಗೂ ಇರಬಾರ್ದು. ತೆಳು ಆದರೆ ನಾವು ಏನೇ ಶೇಪ್ ಕೊಟ್ಟರು ಅದು ಸರಿಯಾಗಿ ಬರಲ್ಲ. ತುಂಬ ಗಟ್ಟಿ ಇದ್ದರೆ ನಾವು ಪೈಪಿಂಗ್ ಬ್ಯಾಗಲ್ಲಿ ಶೇಪ್ ಕೊಡಬೇಕಾದ್ರೆ ಕಟ್ ಆಗಿಬಿಡುತ್ತೆ. ಆದ್ದರಿಂದ ತುಂಬ ತೆಳುಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಾವು ಅದನ್ನು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಥರ ನಾಸಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೆನಿಲಾ ಬಟರ್ ಕುಕ್ಕೀಸ್ಗೆ ಒಂದು, ಇನ್ನೊಂದು ಚಾಕ್ಲೇಟ್ ಕುಕ್ಕೀಸ್ಗೆ ಇನ್ನೊಂದು ಥರ. ಎರಡೂ ಕೂಡ ಫ್ಲವರ್ ಶೇಪ್ ನಾಸಲ್ನೇ ತೊಗೊಂಡಿದ್ದೀನಿ. ಈಗ ಇನ್ನೊಂದು ಪೈಪಿಂಗ್ ಬ್ಯಾಗಿಗೆ ನಾಸಲ್ನ ಹಾಕ್ಕೊಂಡು ಮುಂದೆ ಟಿಪ್ಪನ್ನು ನಾವು ಕಟ್ ಮಾಡ್ಕೋಬೇಕು. ಎಷ್ಟು ಅಂದರೆ ನಾವು ಒಂದು 3/4 ಭಾಗದಷ್ಟು ಒಳಗಡೆ ಇರಬೇಕು, 1/4 ಭಾಗದಷ್ಟು ನಾಸಲ್ಲು ಆಚೆ ಇರಬೇಕು, ಅಂದರೆ ಇಷ್ಟು ನೋಡಿ. ಈಗ ಫಸ್ಟ್ ನಾನು ವೆನಿಲಾ ಕುಕ್ಕೀಸ್ಗೆ ನಾನು ಶೇಪ್ ಕೊಡ್ತಾ ಇದ್ದೀನಿ. ಇದನ್ನು ಪೈಪಿಂಗ್ ಬ್ಯಾಗನ್ನು ಕಟ್ ಮಾಡಿಕೊಂಡು ಮುಂಚೆನೇ ನಾಸಲ್ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಪೈಪಿಂಗ್ ಬ್ಯಾಗಿಗೆ, ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಶೇಪ್ ಕೊಡ್ಬೋದು. ನಾನು ಇಲ್ಲಿ ಫ್ಲವರ್ ಶೇಪ್ ಮಾಡ್ತಾ ಇದ್ದೀನಿ, ಆದ್ದರಿಂದ ನಾನು ಈ ಥರ 12 ಮಾಡಿಬಿಟ್ಟು ಶೇಪ್ ಕೊಡ್ತಾ ಇದ್ದೀನಿ. ಈಗ ಇನ್ನೊಂದು ರೀತಿ ಶೇಪ್ ಕೂಡ ಕೊಡ್ತಾ ಇದ್ದೀನಿ. ಈ ಥರ ಸ್ಟಾರ್ ಥರ, ಅದರಲ್ಲೇ ಫ್ಲವರ್ ಥರ ಬರೋಂಗೆ ನಾನು ಶೇಪ್ ಕೊಡ್ತಾ ಇದ್ದೀನಿ. ಇದು ಸ್ಟಾರ್ ಥರನೂ ಕಾಣಿಸ್ತಿದೆ, ಫ್ಲವರ್ ಥರನೂ ಕಾಣಿಸ್ತಿದೆ. ಈ ರೀತಿ ನಾನು ವೆನಿಲಾ ಕುಕ್ಕೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಚಾಕ್ಲೇಟ್ ಕುಕ್ಕೀಸ್ನಾಗೆ ಅದೇ ಥರ ಸೇಮ್ ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಂಡು ನಾನು ಬೇರೆ ರೀತಿ ಶೇಪ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ ಥರ ಶೇಪ್ ಕೊಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕೊಡ್ಬೋದು. ನಾನು 2-3 ಥರ ಶೇಪ್ನ ಟ್ರೈ ಮಾಡಿದ್ದೀನಿ. ಇದನ್ನು ನಾವು ಮುಂಚೆನೇ ಪ್ರೀ ಹೀಟ್ ಮಾಡ್ಕೊಂಡಿರೋ ಅಂಥ ಓವನಲ್ಲಿ ಇಟ್ಟು ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡ್ರೆ ಸಾಕು. ಇದು 170 ಡಿಗ್ರಿಯಷ್ಟು ಟೆಂಪ್ರೇಚರ್ ಬೇಕು. ನಂತರ 15 ಮಿನಿಟ್ಸ್ ನಾವು ಬೇಕ್ ಮಾಡಿದ್ರೆ ನಮಗೆ ಬಟರ್ ಕುಕ್ಕೀಸ್ ರೆಡಿ ಆಗುತ್ತೆ. ಈ ಕುಕ್ಕೀಸ್ಗೆ ನಾನು ಯಾವುದೇ ರೀತಿಯ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಯೂಸ್ ಮಾಡಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.